ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ನಾನಾ ನೀನಾ ಅನ್ನುವಂತಹ ಪೈಪೋಟಿ ಕುರ್ಚಿಯ ವಿಚಾರಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಣದ ನಡುವೆ ನಿರ್ಮಾಣವಾಗಿದೆ. ಇದರ ನಡುವೆ ಮೇ ವೇಳೆಗೆ ಅಥವಾ ಮೇ ಕೊನೆಯ ವೇಳೆಗೆ ಬಹುತೇಕ ಈ ಕುರ್ಚಿ ಕದನಕ್ಕೆ ಕ್ಲೈಮ್ಯಾಕ್ಸ್ ಸಿಗುವಂತಹ ಸಾಧ್ಯತೆ ದಟ್ಟವಾಗ್ತಾ ಇದೆ. ಇದರ ನಡುವೆ ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ನಂತರ ಸಿದ್ದರಾಮಯ್ಯ ಟೀಮ್ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಲ್ಲಿ ಉಳಿಸಿಕೊಳ್ಳುವುದಕ್ಕೆ ನಾನಾ ರೀತಿಯ ಕಸರತ್ತನ್ನು ಕೂಡ ಮಾಡ್ತಾ ಇದೆ. ಹಾಗಾದ್ರೆ ಕುರ್ಚಿ ವಿಚಾರಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ದೆಹಲಿ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯಾಗುತ್ತಾ? ಮೇ 15ಕ್ಕೆ ನಾಯಕತ್ವ ಬದಲಾವಣೆನಾ? ಸಿಎಂ ಪದತ್ಯಾಗಕ್ಕೆ ಸಿದ್ಧವಾಗಿದ್ದಾರಾ? ಡಿಕೆಶಿ ಬ್ರದರ್ಸ್ ಮೇ 10ರೊಳಗೆ ಅಧಿಕಾರ ಹಸ್ತಾಂತರ ಗೊಂದಲ ಇತ್ಯರ್ಥಕ್ಕೆ ಪಟ್ಟು ಹಿಡಿದಿದ್ದಾರೆ. ಈಗ ಸಿಎಂ ಆಪ್ತ ಸಚಿವರಿಂದ ಪವರ್ ಶೇರ್ಗೆ ಬ್ರೇಕ್ ಹಾಕಲು ಕಸರತ್ತು ನಡೆದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ರಿಟರ್ನ್ ಬೆನ್ನಲ್ಲೇ ಸಿದ್ದರಾಮಯ್ಯ ಟೀಮ್ ಅಖಾಡಕ್ಕೆ ಧುಮುಕಿದೆ. ಒಬ್ಬರ ಹಿಂದೆ ಒಬ್ಬರಂತೆ ಸಿಎಂ ಟೀಮ್ನ ಹಿರಿಯ ನಾಯಕರು ಹೈಕಮಾಂಡ್ ಬಾಗಿಲು ತಟ್ಟುತ್ತಿದ್ದಾರೆ. ಹಿರಿಯ ಸಚಿವರಾದ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಖರ್ಗೆ ಭೇಟಿಯಾಗಿ ಸಿಎಂ ಪರ ಲಾಬಿ ಮಾಡಿದ್ದಾರೆ. ಮುನಿಯಪ್ಪ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿ ರಾಜ್ಯದಲ್ಲಿನ ಗೊಂದಲ ಬಗೆಹರಿಸಿ ಅಂತ ಕೇಳಿಕೊಂಡಿದ್ದಾರೆ. ಇನ್ನು ಮುಖ್ಯಮಂತ್ರಿ ಅತ್ಯಾಪ್ತ ಶಾಸಕ ಕೆಎನ್ ರಾಜಣ್ಣ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. 2013ರಲ್ಲಿ ಇದ್ದಂತೆ ಸಿದ್ದರಾಮಯ್ಯ ಇಲ್ಲ, ಅಧಿಕಾರದಲ್ಲಿ ಮುಂದುವರಿಯಲು ಪದತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ ಅಂದಿದ್ದಾರೆ. ಇನ್ನೊಂದೆಡೆ ಮೇ 15ಕ್ಕೆ ಡಿಕೆಶಿ ಸಿಎಂ ಆಗೋದು ಪಕ್ಕಾ ಅಂತ ಡಿಕೆಶಿ ಅತ್ಯಾಪ್ತ ಇಕ್ಬಾಲ್ ಹುಸೇನ್ ಭವಿಷ್ಯ ನುಡಿದಿದ್ದಾರೆ. ಆದ್ರೆ ಡಿಕೆ ಬ್ರದರ್ಸ್ ಯಾವುದೇ ಉತ್ತರ ನೀಡದೆ ಮೌನಕ್ಕೆ ಶರಣಾಗಿದ್ದಾರೆ. ಚೀಫ್ ಮಿನಿಸ್ಟರ್ ಮನಸ್ಥಿತಿ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಏನ್ ನಿರ್ದೇಶನ ಕೊಡ್ತಾರೆ, ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ನಮ್ಮೆಲ್ರಿಗೂ ಆಸೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಕ್ಕಬೇಕು. ನಾನು ಅನ್ಕೊಂಡಿದ್ದೀನಿ ಮೇ 15ರೊಳಗಡೆ ಅವ್ರಿಗೆ ಅಧಿಕಾರ ಸಿಗ್ತದೆ ಅಂತ ಆಸೆ, ಅಭಿಲಾಷೆ ನನ್ನ ಮನಸ್ಸಲ್ಲೂ ಇದೆ. ಈ ಅವಧಿನಲ್ಲಿ ಒಂದು ಅಧಿಕಾರ ಸಿಕ್ಕಬೇಕು. ಕಡೆಯ ಡೇಟ್ ಕೊಡ್ತಾ ಇದೀವಲ್ಲ, ಅದೇ ಫೈನಲ್ ಡೇಟ್ ನಮ್ದೆಲ್ಲರದ್ದು. ಖಂಡಿತವಾಗೂ ಹಾಗೆ ಆಗ್ತಾರೆ. ಇನ್ನು ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಗೊಂದಲ ತಕ್ಷಣ ಬಗೆಹರಿಸಬೇಕು ಅಂತ ವರಿಷ್ಠರಿಗೆ ಮನವಿ ಮಾಡಿದ್ದೇನೆ ಎಂದರು. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ತಡ ಮಾಡಬಾರದು, ಏನಾದರೂ ಒಂದು ನಿರ್ಧಾರ ಸ್ಪಷ್ಟವಾಗಿ ತೆಗೆದುಕೊಳ್ಳಬೇಕು ಎಂದರು. ಜೊತೆಗೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಬಳಿಕ ಮೇ 10ಕ್ಕೆ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರಬಹುದು ಎಂದಿದ್ದಾರೆ. ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿ, ನಮ್ಮ ಪಕ್ಷ ಗಟ್ಟಿಯಾಗಿದೆ, ನಮ್ಮ ಹೈಕಮಾಂಡ್ ಗಟ್ಟಿಯಾಗಿದೆ, ಏನೇ ತೀರ್ಮಾನ ಇದ್ರೂ ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಎಂದಿದ್ದಾರೆ. ರಾಜಕೀಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಇದೆ, ಇದು ತಕ್ಷಣ ಬಗೆಹರಿಸಬೇಕು. ಮೇ ಅಂತ್ಯದೊಳಗೆ ಖಂಡಿತವಾಗಿ ಆಗ್ತದೆ, ಫೈಸಲಾಗ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇರ್ಬೋದು, ಅಥವಾ ಅವರು ಬದಲಾವಣೆ ಮಾಡೋದೇನಾದ್ರೂ ನಿರ್ಣಯ ಮಾಡಿದ್ರೆ ಅದನ್ನ ಅವರು ಹೈಕಮಾಂಡ್ ತೀರ್ಮಾನ ಮಾಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಏನಿಲ್ಲ. ಅವರು ಹಿಂದೆ ಏನಾದರೂ ಮಾತಾಡಿದ್ದಿದ್ರೆ ಅದನ್ನು ಹೈಕಮಾಂಡ್ ಗೊತ್ತಿದೆ, ಅವರು ತೀರ್ಮಾನ ಮಾಡಿ. ನಮ್ಮ ಪಕ್ಷ ಗಟ್ಟಿ ಐತೆ, ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಗಟ್ಟಿ ಐತೆ, ಹೈಕಮಾಂಡವ್ರು ನಿರ್ಧಾರ ತೊಗೊತಾರೆ. ಹೈಕಮಾಂಡವ್ರು ನಮಗೆ ಭಾಳ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ನನಗೆ ಮಂತ್ರಿಗಳಿಗೆ, ಮಂತ್ರಿಯಾಗಿ ನಿಮ್ಮ ಕೆಲಸ ನೀವು ಮಾಡಿ, ಸರ್ಕಾರದ ನಿರ್ಧಾರ ನಿಲುವುಗಳನ್ನು ತಗೊಳೋದು ಮಾಡೋದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತಾ ನಿಮ್ಮ ಕೆಲಸ ನೀವು ಮಾಡಿ ಅಂತ ನಮಗೆ ರಾಷ್ಟ್ರೀಯ ಅಧ್ಯಕ್ಷರು. ಅದಕ್ಕೆ ನಾನು ಬದಲಾವಣೆ ಬಗ್ಗೆ ಮತ್ತೊಂದ್ರ ಬಗ್ಗೆ ನಾನು ಮಾತಾಡೋಂಥ ಅವಶ್ಯಕತೆ. ಸಿದ್ದರಾಮಯ್ಯನವರು 15 ದಿವಸದ ಸರದಾರ, ಅದರ ನಂತರ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವುದಿಲ್ಲ ಅಂತ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಕುರ್ಚಿ ಕಿತ್ತಾಟದಲ್ಲಿ ವಿಧಾನಸೌಧದಲ್ಲಿ ಆಡಳಿತವೇ ಇಲ್ಲದಂತಾಗಿದೆ. 4ನೇ ತಾರೀಕು 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಬರುತ್ತದೆ. ಅಂದು ದಾವಣಗೆರೆ ಹಾಗೂ ಬಾಗಲಕೋಟೆ ಫಲಿತಾಂಶ ಕೂಡ ಬರುತ್ತದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರ ಕುರ್ಚಿಯ ಫಲಿತಾಂಶ ಕೂಡ ಪ್ರಕಟವಾಗುತ್ತದೆ ಎಂದಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರದ ಕುರ್ಚಿ ಕಾದಾಟದಲ್ಲಿ ವಿಧಾನಸೌಧದಲ್ಲಿ ಆಡಳಿತನೇ ಇಲ್ಲದಂತಾಗಿದೆ. 4ನೇ ತಾರೀಕೇನು 5 ರಾಜ್ಯಗಳ ಚುನಾವಣೆ ಫಲಿತಾಂಶ ಬರ್ತದ, ಅಂದೇನು ಬಾಗಲಕೋಟೆಯ ಫಲಿತಾಂಶ ಮತ್ತು ದಾವಣಗೆರೆ ಫಲಿತಾಂಶ ಬರ್ತದ. ಅದರ ಜೊತೆಯಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಯ ಫಲಿತಾಂಶ ಕೂಡ ಪ್ರಕಟವಾಗಲಿದೆ. ಇಂದಿನ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರು 15 ದಿವಸದ ಸರ್ದಾರರು.
ಅದರ ನಂತರ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋದಿಲ್ಲ. ಈ ಮಧ್ಯೆ ಹೈಕಮಾಂಡ್ ಕರೆಯುವವರೆಗೆ ದೆಹಲಿಗೆ ಹೋಗದಿರಲು ಸಿಎಂ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ಮೇ 4ರ ನಂತರವಷ್ಟೇ ಡೆಲ್ಲಿಗೆ ಹೋಗಲು ಸಿಎಂ ಬಯಸಿದ್ದು, ಸಂಪುಟ ಪುನಾರಚನೆ ದಾಳ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.